ಈ ಬಾರಿ ಅಧಿವೇಶನದಲ್ಲಿ ವಿರೋಧ ಪಕ್ಷ ಹಾಗೆ ಆಡಳಿತ ಪಕ್ಷದ ಕೈಲೂ ಕೂಡ ದೊಡ್ಡ ದೊಡ್ಡ ಬ್ರಹ್ಮಾಸ್ತ್ರಗಳೇ ಇದೆ ಪರಸ್ಪರ ಪ್ರಯೋಗ ಮಾಡಲಿಕ್ಕೆ. ಕ್ವಿಕ್ಕಾಗಿ ದೋಸ್ತಿ ಪಾಳೆಯದ ಕೈಲಿರುವ ಬ್ರಹ್ಮಾಸ್ತ್ರಗಳ ಬಗ್ಗೆ ನೋಡ್ಬಿಡೋಣ. ಮೂಡಾ ಕೇಸ್ನಲ್ಲಿ ಇಡಿ ಸಿಡಿಸಿರುವ ಬಾಂಬ್, ಇಡಿ ಲೋಕಾಯುಕ್ತಕ್ಕೆ ಬರೆದಿರುವ ಪತ್ರ, ಅದರಲ್ಲಿ ಮೇಲ್ನೋಟಕ್ಕೇನೆ ಒಂದಷ್ಟು ಸಾಕ್ಷ್ಯನಾಶದ ಪ್ರಯತ್ನ, ಹಾಗೆ ತಪ್ಪಾಗಿದೆ, ಅಕ್ರಮ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಗಳು ಲಭ್ಯವಾಗಿರೋದು. ನೋ ಡೌಟ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ದೋಸ್ತಿ ಪಾಳೆಯ ಮೂಡಾ ವಿಚಾರವನ್ನು ಪ್ರಸ್ತಾಪ ಮಾಡಿ ಸಿಡಿದೇಳುವ ನಿರೀಕ್ಷೆ ಇದೆ. ಇನ್ನು ವಫ್ನಿಂದ ರೈತರಿಗೆ ಹಾಗೆ ಹಿಂದೂ ದೇಗುಲಗಳಿಗೆ ನೋಟಿಸ್ ಕೊಟ್ಟ ವಿಚಾರ, ಸರ್ಕಾರದ ನಡೆ, ಜಮೀರ್ ಅಹಮದ್ ಖಾನ್ ಅವರ ವಫ್ ಅದಾಲತ್, ಇದೆಲ್ಲದರ ಬಗ್ಗೆ ಕೂಡ ವಿರೋಧ ಪಕ್ಷಗಳು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಪ್ರಯತ್ನವನ್ನ ಮಾಡುವುದು ನಿಶ್ಚಿತ. ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯ ಮಾನ್ಯತೆ ನಿಯಮಗಳಲ್ಲಿ ಆದ ಸಡಿಲತೆ, ಮುಸ್ಲಿಂ ಓಲೈಕೆ ಅನ್ನೋ ಆಪಾದನೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿರೋಧ ಪಕ್ಷಗಳು ಮಾಡ್ತಲೇ ಬಂದಿವೆ. ಈ ವಿಚಾರಕ್ಕೂ ಕೂಡ ಮತ್ತೊಮ್ಮೆ ಇದೇ ಥರದಲ್ಲಿ ಚಾಟಿ ಬೀಸುವ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಮಾಡೋ ಸಾಧ್ಯತೆ ಇದೆ. ಗುತ್ತಿಗೆಯಲ್ಲೂ ಕೂಡ ಮುಸಲ್ಮಾನರಿಗೆ ಮೀಸಲು ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರಸ್ತಾಪ ಆಗೋ ಸಾಧ್ಯತೆ ಇದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು, ಇದು ಮಾತನಾಡಲೇಬೇಕಾದ ವಿಚಾರ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ ಅಧಿವೇಶನದಲ್ಲಿ ಯಾರು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಲಿಕ್ಕಾದರೂ ತಿಳ್ಕೊಂಡಿದ್ದಾರೆ ಅನ್ನೋದೊಂದು ಚಿಕ್ಕ ನಿರೀಕ್ಷೆ. ವಿಚಾರವನ್ನು ವಿರೋಧ ಪಕ್ಷಗಳು ಪ್ರಶ್ನೆ ಮಾಡಿದಾಗ ಉತ್ತರಿಸುವಂತಹ ಹೊಣೆಗಾರಿಕೆ ಆಕೆ ಮೇಲೂ ಕೂಡ ಇದ್ದೇ ಇದೆ, ಕೇವಲ ಆರೋಗ್ಯ ಸಚಿವರು ಮಾತ್ರ ಅಲ್ಲ. ಹೀಗಾಗಿ ಈ ವಿಚಾರವನ್ನ ಕೂಡ ಮುಂದಿಟ್ಕೊಂಡು ವಿರೋಧ ಪಕ್ಷಗಳು ಸರ್ಕಾರದ ಚಳಿ ಬಿಡಿಸುವ ಪ್ರಯತ್ನ ಮಾಡುತ್ತೆ. ಗ್ಯಾರಂಟಿ ಅನುಷ್ಠಾನದಲ್ಲಿ ಎಡವಿದೆ ಸಿದ್ದು ಸರ್ಕಾರ, ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮಹಿಳೆಯರ ಕೈಗೆ ಸೇರ್ತಿದೆ ಹಣ ಅನ್ನೋ ಆರೋಪ. ಕರ್ನಾಟಕದಲ್ಲಿ ಅಭಿವೃದ್ಧಿ ಯೋಜನೆಗಳು ಕುಂಠಿತ ಆಗಿದೆ, ಗ್ಯಾರಂಟಿಗಳಿಗೇನೆ ಎಲ್ಲ ಹಣ ಹೋಗ್ತಾ ಇದೆ, ಶಾಸಕರ ಅನುದಾನ ಕೂಡ ಸ್ಥಗಿತವಾಗ್ತಾ ಇದೆ ಗ್ಯಾರಂಟಿಯಿಂದಾಗಿ ಅನ್ನೋ ವಿಚಾರವನ್ನ ಬಿಜೆಪಿ ಹಾಗೆ ಜೆಡಿಎಸ್ ಪ್ರಸ್ತಾಪ ಮಾಡೋ ನಿರೀಕ್ಷೆ ಇದೆ. ಅಧಿಕಾರ ಹಂಚಿಕೆಗಾಗಿ ಕಾಂಗ್ರೆಸ್ನ ನಾಯಕರ ಒಳಜಗಳ ಗೊತ್ತಿಲ್ಲ. ಇದನ್ನು ನೈತಿಕವಾಗಿ ಮಾರಲಿ ಬಿಜೆಪಿ ಮಾತನಾಡ್ಲಿಕ್ಕೆ ಸಾಧ್ಯತೆ ಇದೆಯಾ ಅಂತ ಈಗಷ್ಟೇ ನಾವು ಗಮನಿಸಿದ್ವಿ. ಬಹುತೇಕ 20-23 ನಿಮಿಷಗಳ ಕಾಲ ಬಿಜೆಪಿಯ ಒಳಜಗಳದ ಬಗ್ಗೆನೇ ನಾವು ಗಮನಿಸಿದ್ವಿ. ಇಷ್ಟೆಲ್ಲ ತಮ್ಮ ಪಕ್ಷದಲ್ಲೇ ಇರಬೇಕಾದ್ರೆ ನಿಮ್ಮ ಪಕ್ಷದಲ್ಲಿ ಒಳಜಗಳ ಅಂತ ಹೇಳಿ ಯಾರಾದರೂ ಮಾತಾಡ್ತಾರಾ ಬಿಜೆಪಿ ಅವರು? ಕಾದು ನೋಡಬೇಕಾಗಿದೆ. ಇದು ವಿರೋಧ ಪಕ್ಷದ ಕೈಯಲ್ಲಿರುವ ಅಸ್ತ್ರ ಆದರೆ ಸಿದ್ದು ಕೈಯಲ್ಲೂ ಕೂಡ ಅನೇಕ ದಾಳಗಳಿದೆ ವಿರೋಧ ಪಕ್ಷದ ವಿರುದ್ಧವಾಗಿ, ಅದರಲ್ಲೂ ಬಿಜೆಪಿಯ ವಿರುದ್ಧವಾಗಿ. ಕೋವಿಡ್ ಸ್ಕ್ಯಾಮ್ ಈಗ ಆಲ್ರೆಡಿ ಮಧ್ಯಂತರ ವರದಿ ಸರ್ಕಾರದ ಕೈ ಸೇರಿದೆ, ತನಿಖೆ ಕೂಡ ನಡೀತಾ ಇದೆ. ಈ ವಿಚಾರದಲ್ಲಿ ಯಡಿಯೂರಪ್ಪನವರು ಹಾಗೆ ಶ್ರೀರಾಮುಲು ಹೆಸರು ಉಲ್ಲೇಖ ಆಗಿದೆ. ಹೀಗಾಗಿ ಹಗರಣ ಅಂತ ಹೇಳಿ ವಿರೋಧ ಪಕ್ಷಗಳು ಬಾಯಿ ತೆಗೆದ ತಕ್ಷಣ ನಿಮ್ದೇನು ಕಮ್ಮಿನಾ ಅಂತ ಹೇಳಿ ಕಾಂಗ್ರೆಸ್ ಶಾಸಕರು ಕೂಡ ಮರುಪ್ರಶ್ನೆ ಮಾಡಲಿಕ್ಕೆ ಅಸ್ತ್ರ ಇದೆ. ಇನ್ನು ಯಡಿಯೂರಪ್ಪನವರು ಹಾಗೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಬಿಡಿಎ ಹಗರಣ, ಮಾಜಿ ಮುಖ್ಯಮಂತ್ರಿಗಳು ಹಾಲಿ ರಾಜ್ಯಾಧ್ಯಕ್ಷರು ಇವ್ರ ವಿರುದ್ಧನೇ ಹಗರಣ ಇದೆ, ನೀವೇನು ಪ್ರಶ್ನೆ ಮಾಡ್ತೀರಿ ಅಂತ ಹೇಳಿ ಕಾಂಗ್ರೆಸ್ನವರು ಕೂಡ ಜೋರ್ ಗಲಾಟೆ ಮಾಡೋ ನಿರೀಕ್ಷೆ. ಬಿಜೆಪಿ ನಾಯಕರ ಗಣಿ ಸೇರಿದಂತೆ ಹಲವು ಹಗರಣಗಳ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಜೈಲಿಗೂ ಹೋಗಿ ಬಂದ್ಬಿಟ್ರು. ಅವ್ರ ವಿರುದ್ಧ ಕೇಳೋಕೆ ಸಿಕ್ಕಂತಹ ಪ್ರಕರಣ, ಇದನ್ನ ಕೂಡ ದಾಳವಾಗಿ ಪ್ರಯೋಗ ಮಾಡೋ ಸಾಧ್ಯತೆ. ಅನುದಾನ ಹಂಚಿಕೆ ಅಂತ ಹೇಳಿ ಏನಾದರೂ ಸ್ಥಳೀಯ ಮಟ್ಟದಲ್ಲಿ ಶಾಸಕರಿಗೆ ಅನುದಾನ ಹಂಚಿಕೆ ಆಗ್ತಾ ಇಲ್ಲ ಅಂತ ಹೇಳಿ ಏನಾದರೂ ಬಿಜೆಪಿ ಅಥವಾ JDSನವರು ಪ್ರಶ್ನೆ ಮಾಡಿದ್ರೆ ಫಸ್ಟ್ ಕೇಂದ್ರ ತಾರತಮ್ಯ ಸ್ಟಾಪ್ ಮಾಡಲಿ ಅಂತ ಹೇಳಲಿಕ್ಕೆ ಕಾಂಗ್ರೆಸ್ ಕೈಯಲ್ಲಿ ಏನಿವೆ ದಾಳ ಇದ್ದೇ ಇದೆ. ಈ ರೀತಿಯಾಗಿ ತಿರುಗೇಟನ್ನು ವಿರೋಧ ಪಕ್ಷದ ನಾಯಕರುಗಳು ಶಾಸಕರುಗಳು ಕೇಳೋ ಪ್ರಶ್ನೆಗೆ ತಿರುಗೇಟು ನೀಡಲಿಕ್ಕೆ ಸಚಿವರುಗಳು ಕೂಡ ರೆಡಿಯಾಗಿದ್ದಾರೆ. ಒಂದು ಪ್ರತ್ಯೇಕ ತಂಡ ಕೂಡ ರಚನೆಯಾಗಿದೆ. ಅನೇಕರಿದ್ದಾರೆ, ಅವರೆಲ್ಲರನ್ನ ಹಿಂದಕ್ಕೆ ವಿಜಯೇಂದ್ರ ಅವರು ಮುಂದೆ ಬೆಳೆದು ಬಿಡ್ತಾರೆ ಅನ್ನೋ ಆತಂಕ. ಫಾರ್ ಎಕ್ಸಾಂಪಲ್ ಯತ್ನಾಳ್ ಅವರಿದ್ದಾರೆ, BL ಸಂತೋಷ್ ಅವರಿದ್ದಾರೆ. ಅವರು ನೇರವಾಗಿ ಈ ಚುನಾವಣಾ ಪಾಲಿಟಿಕ್ಸ್ಗೆ ಎಂಟ್ರಿ ಆಗದೆ ಹೋದರೂ ಕೂಡ ವಿಜಯೇಂದ್ರ ಅವರು ಹೆಚ್ಚು ಬೆಳೆದಂತೆ BL ಸಂತೋಷ್ ಅವರ ಕಮಾಂಡ್ ಅಥವಾ ಅವರ ಹಿಡಿತ ಪಕ್ಷದ ಬಗ್ಗೆ ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋದು ಆತಂಕ ಇದ್ದೇ ಇದೆ. R ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿ ಈ 2028ರ ಚುನಾವಣೆ ಬರೋವರೆಗೂ ಇದ್ದು ಬಿಡ್ತಾರಾ? CM ಕ್ಯಾಂಡಿಡೇಟ್ ಅಂತ ಹೇಳಿ ಅವರನ್ನ ಬಿಂಬಿತ ಮಾಡೋದೇ ಇಲ್ವಾ? ಪ್ರಹ್ಲಾದ್ ಜೋಶಿ ಅವರು ರಾಷ್ಟ್ರೀಯ ಮಟ್ಟದ ನಾಯಕರಿದ್ದರೂ ಕೂಡ ವಿಜಯೇಂದ್ರ ಅವರ ಬೆಳವಣಿಗೆ ಅವರಿಗೂ ಕೂಡ ಮಾರಕವಾಗಬಹುದು. ನಾವು ಗಮನಿಸ್ತಾ ಇದ್ವಿ, ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ಪ್ರಹ್ಲಾದ್ ಜೋಶಿ ಅವರು ಅಲ್ಲಲ್ಲಿ ಕೊಂಚ ಸಪೋರ್ಟಿವ್ ಆಗಿ ನಿಲ್ತಿದ್ದಾರೆ. ದೆಹಲಿಯಲ್ಲಿ ಮನೆ ಕರೆಸ್ಕೊಂಡ್ರು, ಹಾಗೆ ಈ ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡುವಾಗ ಪಕ್ಕದಲ್ಲಿ ಬಂದು ಕುತ್ಕೊಂಡ್ರು. ಹಿಂಗೆ ಸಪೋರ್ಟಿವ್ ಆಗಿ ನಿಂತಿರೋದು ನೋಡಿದ್ರೆ ಜೋಶಿ ಅವ್ರಿಗೂ ಕೂಡ ವಿಜಯೇಂದ್ರ ಅವರ ಬೆಳವಣಿಗೆ ಅವರಿಗೆ ವೈಯಕ್ತಿಕವಾಗಿ ತರಬಲ್ಲ ಹಾನಿಯ ಬಗ್ಗೆ ಅಂದಾಜಿದೆ ಅನ್ನೋದು ಸ್ಪಷ್ಟ. ಬಸವರಾಜ ಬೊಮ್ಮಾಯಿ ಅವರು ವಿಜಯೇಂದ್ರ ಅವ್ರು ಬೆಳೆದ್ರೆ ಈಗ ಆಲ್ರೆಡಿ ಒಂದು ಬಾರಿ ಸೋತಿರುವ ಮಗನ ಭವಿಷ್ಯ ಏನು, ತಮ್ಮ ಭವಿಷ್ಯ ಏನು ಪ್ರಶ್ನೆ ಇದ್ದೇ ಇರುತ್ತೆ. ರಮೇಶ್ ಜಾರಕಿಹೊಳಿ ಅವರು, CT ರವಿ ಅವರು ಇವರೆಲ್ಲರೂ ಕೂಡ ಸಂಪೂರ್ಣವಾಗಿ ಸೈಡ್ ಲೈನ್ ಆದರೂ ಕೂಡ ಅಚ್ಚರಿ ಇಲ್ಲ. ಸದ್ಯ ಯಡಿಯೂರಪ್ಪ ನಂತರ ನಾಯಕರಾಗೋಕೆ ಪೈಪೋಟಿ ಇದೆ, ಅದರ ಸಮರ್ಥರು ಯಾರು ಅನ್ನೋ ಪ್ರಶ್ನೆಗೆ
ಸ್ಪಷ್ಟ ಉತ್ತರ ಇಲ್ಲ. ಅನಾನುಭವಿ ವಿಜಯೇಂದ್ರರಿಂದ ಕೆಲ ಸ್ವಯಂಕೃತ ತಪ್ಪುಗಳು ಕೂಡ ಆಗಿದೆ. ಅವರನ್ನ ಎಲ್ಲರೂ ನಮ್ಮ ನಾಯಕ ಅಂತ ಒಪ್ಪಿಕೊಳ್ಳದೇ ಇರೋದಕ್ಕೆ ವಿಜಯೇಂದ್ರ ಅವರೇ ಮಾಡಿದಂತಹ ಕೆಲವೊಂದಷ್ಟು ತಪ್ಪುಗಳಿದೆ. ರಾಜ್ಯಾಧ್ಯಕ್ಷರಾದ ನಂತರದಲ್ಲಿ ಹಿರಿಯರನ್ನ ಸಮರ್ಥವಾಗಿ ಬಳಸ್ಕೊಳ್ಳಿಲ್ಲ, ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಅನ್ನೋ ಅಸಮಾಧಾನ ಕೂಡ ಇದೆ. ಯಾರೆಲ್ಲರೂ ತಮ್ಮ ಹಿರಿತನ ಅನುಭವದ ಆಧಾರದ ಮೇಲೆ ಪಕ್ಷವನ್ನ ಮತ್ತಷ್ಟು ಜೋಡಿಸ್ಲಿಕ್ಕೆ ಮುನ್ನಡೆಸಲಿಕ್ಕೆ ಸಹಕಾರಿಯಾಗೋ ಸಾಧ್ಯತೆ ಇತ್ತು ಅಂತ ಸಮರ್ಥರನ್ನ ಕೂಡ ಸೈಡ್ಲೈನ್ ಮಾಡಿಬಿಟ್ರು ವಿಜಯೇಂದ್ರ ಅನ್ನೋ ಆಪಾದನೆ ಇದೆ. ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದ್ರಲ್ಲಿ ವಿಫಲರಾದರೂ ಬಿಜೆಪಿಯ ರಾಜ್ಯಾಧ್ಯಕ್ಷರು ತಮ್ಮ ನಿಷ್ಠರಿಗೆ ಮಾತ್ರ, ತಮ್ಮ ತಂದೆಯವರು ಹಾಗೆ ತಮಗೆ ನಿಷ್ಠರಾದವರಿಗೆ ಮಾತ್ರ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ವಿಜಯೇಂದ್ರ ಅನ್ನೋ ಆರೋಪ ಕೂಡ ಇದೆ. ಇದೇ ಕಾರಣಕ್ಕೆ ವಿಜಯೇಂದ್ರ ಅವರ ವಿರೋಧಿ ಗುಂಪು ಇದೀಗ ದಿನೇ ದಿನೇ ದೊಡ್ಡದಾಗ್ತಾ ಇದೆ. ಯತ್ನಾಳ್ ಅವರು ಮೊದಲ ಬಾರಿಗೆ ಈ ಬಂಡಾಯದ ಮೀಟಿಂಗ್ ಅಂತ ಮಾಡಿದ ದಿನದಲ್ಲಿ ಕುಮಾರ ಬಂಗಾರಪ್ಪನವರ ಮನೆಯಲ್ಲಿ ಇದ್ದಿದ್ದ 4 ಜನ ನಾಯಕರು. ಇವತ್ತು ಆ ಸಂಖ್ಯೆ ಎಲ್ಲಿಗೆ ಬಂದು ನಿಂತಿದೆ ನಿಮಗೆ ಗೊತ್ತೇ ಇದೆ. ಇನ್ನು ಯತ್ನಾಳ್ ಅವ್ರದಂತೂ ವಿಜಯೇಂದ್ರ ಅವ್ರ ಪಾಲಿಗೆ ಒಂದು ರೀತಿಯಲ್ಲಿ ಆಗಾಗ ಚುಚ್ಚುವ ಮುಳ್ಳಾಗಿದ್ದಾರೆ. ಮೈಕ್ ಕಂಡ್ರೆ ಸಾಕು ಮಾತನಾಡೋದನ್ನು ಬಿಡೋದಿಲ್ಲ. ಮಾತನಾಡಿದ್ರೆ ಸಾಕು BS ಯಡಿಯೂರಪ್ಪನವರು ಹಾಗೆ ಅವರ ಪುತ್ರ ವಿಜಯೇಂದ್ರ ಅವರ ವಿರುದ್ಧವಾಗಿ ಬಾಂಬ್ ಸಿಡಿಸೋದನ್ನು ನಿಲ್ಲಿಸೋದಿಲ್ಲ ಯತ್ನಾಳ್ ಅವರು ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಬಿಜೆಪಿಯ ಈ ಆಂತರಿಕ ಕಲಹ ಸರಿ ಹೋಗುತ್ತಾ, ಸರಿ ಹೋಗ್ಲಿಕ್ಕೆ ಇನ್ನೆಷ್ಟು ಸಮಯ ಹಿಡಿಬೋದು, ಹೇಗೆ ಸರಿ ಹೋಗಬಹುದು, ಇಷ್ಟೆಲ್ಲ ಪ್ರಶ್ನೆಗಳು ಪ್ರಶ್ನೆಯಾಗಿ ಉಳಿದಿದೆ. ಡಿಫ್ರೆನ್ಸ್ ನೋಡಿ, ರಾಜ್ಯದ ರಾಷ್ಟ್ರೀಯ ಅಧ್ಯಕ್ಷರು ಹೇಳಿದ್ದಾರೆ ಬಹಿರಂಗವಾಗಿ ಮಾತನಾಡಬೇಡಿ ಅಂತ, ಹಿಂಗಾಗಿ ನಾನು ಮಾತನಾಡಲ್ಲ ಅಂತ ಹೇಳಿ ರೇಣುಕಾಚಾರ್ಯ ಹೇಳಿದ್ದಾರೆ. ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಶಿಸ್ತು ಸಮಿತಿಯ ಅಧ್ಯಕ್ಷರೇ ಹೇಳಿ ಕಳಿಸಿದ್ದಾರೆ ಬಹಿರಂಗವಾಗಿ ಹೇಳಿಕೆ ನೀಡಬೇಡಿ ಅಂತ ಹೇಳಿ. ಯತ್ನಾಳ್ ಅವರಂತೂ ಬಹಿರಂಗ ಹೇಳಿಕೆಗೆ ಫುಲ್ ಸ್ಟಾಪ್ ಇಡೋ ರೀತಿಯಲ್ಲಿ ಕಂಡು ಬರ್ತಾ ಇಲ್ಲ. ಯತ್ನಾಳ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಾನು ಮಾತನಾಡೋದ್ರಲ್ಲಿ ತಪ್ಪೇನಿದೆ, ನನ್ನ ಮಾತು ಹಾಗೆ ವಿಚಾರಗಳ ಬಗ್ಗೆ ನನಗೆ ವಿಶ್ವಾಸ ಇದೆ, ಹೀಗಾಗಿ ನಾನು ಮಾತನಾಡ್ತೇನೆ ಅನ್ನೋದು ಅವರ ಕಾನ್ಫಿಡೆನ್ಸ್. ರೇಣುಕಾಚಾರ್ಯ ಅವರು ಮಾತನಾಡೋದಿಲ್ವಂತೆ. ಎನಿವೆ ಬಿಜೆಪಿ ಪಾಳ್ಯದ ಒಳಗೆ ಇದೀಗ ಒಂದು ಅರ್ಥದಲ್ಲಿ ಉತ್ತರಾಧಿಕಾರಿ ಪಟ್ಟಕ್ಕೋಸ್ಕರ ಮತ್ತೆ ಯುದ್ಧ ಶುರುವಾಗಿದೆ. ಇದ್ದಾರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ, ಹಾಗೆ ಮಾಸ್ ಲೀಡರ್ ಯಡಿಯೂರಪ್ಪನವರ ಉತ್ತರಾಧಿಕಾರಿ, ಬಿಜೆಪಿಯ ರಾಜ್ಯ ಘಟಕದ ಉತ್ತರಾಧಿಕಾರಿಯಾಗಿಯೂ ಇದ್ದಾರೆ ವಿಜಯೇಂದ್ರ ಅವರು. ಆದರೆ ಅಸಮಾಧಾನ ಅನ್ನೋದು ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರೋದ್ರಿಂದ ಈ ರೇಸ್ ದಿನೇ ದಿನೇ ಬಿರುಸನ್ನು ಪಡ್ಕೊಳ್ತಾ ಇದೆ. ಇನ್ಫ್ಯಾಕ್ಟ್ ಯಡಿಯೂರಪ್ಪನವರು ಈ ಆಕ್ಟಿವ್ ಪಾಲಿಟಿಕ್ಸ್ನಿಂದ ಹಿಂದೆ ಸರಿದ ದಿನದಿಂದಲೂ ಕೂಡ ಯಡಿಯೂರಪ್ಪನವರ ನಂತರದಲ್ಲಿ ಬಿಜೆಪಿಯ ನಂಬರ್ 1 ನಾಯಕ ಯಾರು ಅನ್ನೋ ಪ್ರಶ್ನೆಯಾಗೇ ಉಳಿದಿದೆ. ನಮ್ಮಲ್ಲಿ ಬಹಳಷ್ಟು ಮಂದಿ ನಾಯಕರಿದ್ದಾರೆ ಅಂತ ಹೇಳಿ ಸ್ಟ್ಯಾಂಡರ್ಡ್ ಉತ್ತರ ಕೊಡಬಹುದು ಬಿಜೆಪಿ ಅವರು. ಆರ್ ಅಶೋಕ್ ಅವರ ಅಥವಾ ವಿಜಯೇಂದ್ರ ಅವರು ಎನಿವೇ ಇರೋದ್ರಿಂದ ಯತ್ನಾಳ್ ಅವರ ಅಥವಾ ಸದಾನಂದ ಗೌಡರು ಆಕ್ಟಿವ್ ಆಗಿಲ್ವೇ ಇಲ್ಲ, ಅವರನ್ನು ಕೂಡ ಗಮನಿಸ್ತಾ ಇದ್ವಿ. ಅಥವಾ ಬೊಮ್ಮಾಯಿ ಅವ್ರ ಪುತ್ರನೇ ಸೋತು ಹೋದ್ರು ಚುನಾವಣೆಯಲ್ಲಿ. ಮಾಸ್ ಲೀಡರ್ ಯಾರು, ನಂಬರ್ 1 ನಾಯಕ ಯಾರು, ಯಾವುದೇ ರೀತಿಯ ಆಕ್ಷೇಪಗಳಿಲ್ಲದೆ ಎಲ್ಲರೂ ಕೂಡ ಒಪ್ಪಿಕೊಳ್ಳುವಂತಹ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಈ ದಿನದವರೆಗೂ ಸಿಕ್ಕಿಲ್ಲ. 2028ರ ಎಲೆಕ್ಷನ್ನಲ್ಲಿ ಬಿಜೆಪಿ CM ಅಭ್ಯರ್ಥಿ ಯಾರು, ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಶುರುವಾಗಿದೆ ರೇಸ್. ಸತೀಶ್ ಜಾರಕಿಹೊಳಿ ಹೇಳ್ತಾರೆ ನೋ ಡೌಟ್ 2028ರಲ್ಲಿ ನಾನು ಕೂಡ CM ಅಭ್ಯರ್ಥಿ ಅಂತ ಹೇಳಿ. ಇನ್ನು DK ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟ ಹೇಳಿಕೆ ನಿಮಗೆ ಗೊತ್ತೇ ಇದೆ. 2028ರವರೆಗೂ ಕಾಯೋಲ್ಲ, ನಾನು ಆಲ್ರೆಡಿ ಈಗಲೇ ಒಡಂಬಡಿಕೆ ಆಗಿದೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಆದರೆ ಬಿಜೆಪಿಯಲ್ಲಿ ಒಬ್ಬರ ಹೆಸರು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರವಾಗಿ ಲಭ್ಯ ಆಗ್ತಾ ಇಲ್ಲ. ಸಾಲು ಪ್ರಶ್ನೆಗಳಿಗೆ ಬಿಜೆಪಿಗರಲ್ಲಿ ಸ್ಪಷ್ಟವಾದ ಉತ್ತರ ಇಲ್ಲ. ಪಾರ್ಟಿ ವಿತ್ ಕನ್ಫ್ಯೂಷನ್, ಪಾರ್ಟಿ ವಿತ್ ಡಿಫರೆನ್ಸ್ ಅಂತಿತ್ತು, ಪಾರ್ಟಿ ವಿತ್ ಕನ್ಫ್ಯೂಷನ್ಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ರಾಜ್ಯ ಮಟ್ಟಕ್ಕೆ ಬಿಜೆಪಿಯ ಹಾಲತ್. ಕೆಲವರಿಗೆ ವಿಜಯೇಂದ್ರ ಅವರು ನಂಬರ್ 1 ಲೀಡರ್ ಅಂತ ಅನ್ಸಿದ್ರೆ, ಇನ್ನು ಕೆಲವರಿಗೆ ವಿಜಯೇಂದ್ರ ಫೇಲ್ಯೂರ್ ಮಾಡೆಲ್. ಇವತ್ತು ಯತ್ನಾಳ್ ಅವರು ಅದನ್ನು ಡೈರೆಕ್ಟಾಗಿ ಹೇಳ್ಬಿಟ್ರು. ಚುನಾವಣೆಗಳಲ್ಲಿ ಹಿಂದಿದ್ದ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವನ್ನು ತಂದರೆ ಮಾತ್ರ ಸಕ್ಸಸ್ಫುಲ್ ಲೀಡರ್. ಕಡಿಮೆ ಆಗೋಯ್ತಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಬೈ ಎಲೆಕ್ಷನಲ್ಲೂ ಸೋತ್ಬಿಟ್ರು. ಇವರು ಅದನ್ನು ಹೆಂಗೆ ಸಕ್ಸಸ್ಫುಲ್ ರಾಜ್ಯಾಧ್ಯಕ್ಷರು ಅಂತ ಒಪ್ಪೋದು? ಈಸ್ ಅ ಫೇಲ್ಯೂರ್ ಮಾಡೆಲ್ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ ಯತ್ನಾಳ್ ಅವರು. ಇನ್ನು ಕೆಲವರು ಯತ್ನಾಳ್ ಅವರನ್ನು ಬೆಂಬಲಿಸಿ ಕೂಡ ಮಾತನಾಡುವವರಿದ್ದಾರೆ. ಆದರೆ ಯತ್ನಾಳ್ ಅವರಿಗೆ ಮಾತೇ ಶತ್ರು ಅನ್ನೋ ಆಯಾಮದಲ್ಲಿ ಮಾತನಾಡುವವರು ಇದ್ದಾರೆ. ಪಾಪ್ಯುಲಾರಿಟಿ ಇದೆ, ಹಾಗೆ ಐಡಿಯಾಲಜಿ ಬಗ್ಗೆ ಬದ್ಧತೆ ಇದೆ. ಇಷ್ಟೆಲ್ಲ ಇದ್ದರೂ ಕೂಡ ಎಷ್ಟು ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಬ್ರೇಕ್ ಹಾಕಲಿಕ್ಕೆ ಯತ್ನಾಳ್ ಅವರು ಪದೇ ಎಡವುತ್ತಾರೆ ಅನ್ನೋದೊಂದಿದೆ.